ರಂಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. GDSನ ಮೆರಿಟ್ ಲಿಸ್ಟ್ಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಯಾರ್ಯಾರೆಲ್ಲ ಅಪ್ಲಿಕೇಶನ್ನ ಹಾಕಿದ್ದೀರಾ ಅವರೆಲ್ಲರೂ ಕೂಡ ಈ ವಿಡಿಯೋನ ತಪ್ಪದೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಯಾಕೆ ಅಂತಂದರೆ ಫಸ್ಟ್ ಮೆರಿಟ್ ಲಿಸ್ಟು ಬಿಡೋದಕ್ಕಿಂತ ಮುಂಚೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ವಾಗ ಬೇಕಾಗಿರೋಂತಹ ಅಷ್ಟು ಡಾಕ್ಯುಮೆಂಟ್ಸು ಕೂಡ ನಿಮ್ಮ ಹತ್ರ ರೆಡಿ ಇದ್ದರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಇವತ್ತು ಮೆರಿಟ್ ಲಿಸ್ಟ್ ಬಿಟ್ಟಿದ್ದಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಫೆಬ್ರವರಿ 28 ರಿಸಲ್ಟ್ ಅನೌನ್ಸ್ ಆಗುತ್ತೆ, ಮೆರಿಟ್ ಲಿಸ್ಟು ಬಿಡ್ತಾರೆ. ಸೊ ಆ ಟೈಮಿಂದ ಹಿಡಿದು ಇನ್ನು ಜಾಸ್ತಿ ದಿನ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಟೈಮ್ ಇರೋದಿಲ್ಲ, 10-15 ದಿನ ಇರುತ್ತೆ. ಸೊ ಅಷ್ಟು ದಿನದೊಳಗಡೆ ನೀವು ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಹೋಗೋದಂಥ ಸಂದರ್ಭದಲ್ಲಿ ಏನಾದರೂ ನಿಮಗೆ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಅಂದ್ರೂ ಕೂಡ ನೀವು ಮಾಡಿಸೋದಕ್ಕಾಗೋದಿಲ್ಲ. ಹಾಗಾಗಿ ಸರಿಯಾಗಿ ನೀವು ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ಗೆ ಮುಂಚೆನೇ ರೆಡಿ ಮಾಡ್ಕೊಂಡಿದ್ರೆ ಆರಾಮಾಗಿ ಹೋಗ್ಬಿಟ್ಟು ವೆರಿಫಿಕೇಷನ್ ಮುಗಿಸ್ಕೊಂಡು ಅದರಲ್ಲಿ ಪಾಸಾಗಿ ಸೆಲೆಕ್ಷನ್ ಆಗಿ ಬರ್ಬೋದು. ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನಾನು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಓಕೆನಾ. ನಿಮಗೆ ಮುಖ್ಯವಾಗಿ ಬೇಕಾಗಿರೋ ಅಂಥದ್ದು ಇದು ಸೆಂಟ್ರಲ್ದು ಕ್ಯಾಸ್ಟ್ ಸರ್ಟಿಫಿಕೇಟು. ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಕೆಟಗರಿನ ಕೊಟ್ಟಿರ್ತೀವಿ ಅಲ್ವಾ, ಇದು ಸೆಂಟ್ರಲ್ ಗೌರ್ನಮೆಂಟ್ ಅಂಡರಲ್ಲಿ ಬರೋದ್ರಿಂದ ಸೆಂಟ್ರಲ್ ಗೌರ್ನಮೆಂಟಲ್ಲಿ ಯಾವ್ಯಾವುದು ಕ್ಯಾಸ್ಟ್ ಬರುತ್ತೆ ನಿಮ್ಮದು, ಅದೇ ಕ್ಯಾಸ್ಟ್ ಪ್ರಕಾರ ಅಲ್ಲಿ ಸೆಲೆಕ್ಷನ್ ಆಗೋವಂಥದ್ದು. ನೀವು ಯಾವ ಕ್ಯಾಸ್ಟನ್ನು ಕೊಟ್ಟಿದ್ದೀರಾ ಅಪ್ಲಿಕೇಶನಲ್ಲಿ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗತ್ತೆ. ನಿಮಗೆ ಗೊತ್ತಿರ್ಬೋದು, ಈಗ ಜನರಲ್ OBC ಅಂತ ಇದ್ದೀರಾ ಈಗ ಸ್ಟೇಟಲ್ಲಿ, ಸೊ ಅದು ಸೆಂಟ್ರಲಲ್ಲಿ ಚೇಂಜ್ ಆಗುತ್ತೆ. 3A ಅಂತ ಇರುತ್ತಲ್ವ, ಅದು 3A ಸೆಂಟ್ರಲಲ್ಲಿ OBC ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, OBC ಬರೋದಿಲ್ಲ, ಅಲ್ಲಿ ಜನರಲ್ ಬರುತ್ತೆ. ಈ ಸ್ಟೇಟಲ್ಲಿ OBC ಬರುತ್ತೆ. ಈ ಥರ ವೇರಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸೆಂಟ್ರಲ್ ಗೌರ್ನಮೆಂಟಿಂದ ಬಂದಿರೋವಂಥ ಕ್ಯಾಸ್ಟ್ ಸರ್ಟಿಫಿಕೇಟೇ ಕೇಳ್ತಾರೆ, ಓಕೆನಾ. ಸೊ ಹಾಗಾದರೆ ನಾವು ಈ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ಮಾಡಿಸ್ಬೇಕು, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಷ್ಟು ದಿನದಲ್ಲಿ ಬರುತ್ತೆ, ಇದೆಲ್ಲನೂ ಕೂಡ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಇನ್ನೂ ಯಾರ್ಯಾರ ಹತ್ರ ಎಲ್ಲ ಸೆಂಟ್ರಲ್ ಗೌರ್ನಮೆಂಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅವರು ದಯವಿಟ್ಟು ಮಾಡಿಸ್ಕೊಳ್ಳಿ, ತುಂಬ ಈಸಿಯಾಗಿಯೇ ಮಾಡಿಸ್ಬೋದು. ಇನ್ನೊಂದು ಏನಂತಂದರೆ ನೀವು GDS ಪರ್ಪಸ್ಸಿಗೆ ಮಾತ್ರ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸೋಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದರೆ ನೀವು ಯಾವುದೇ ಸೆಂಟ್ರಲ್ ಗೌರ್ನಮೆಂಟ್ ಹುದ್ದೆಗೆ ಹೋಗಬೇಕು ಅಂತಂದರೆ ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಅವಶ್ಯಕತೆ ಇದೆ. ಅದೇ ರೀತಿ UPSC ಅಥವಾ ಈ ಸೆಂಟ್ರಲ್ ಗೌರ್ನಮೆಂಟ್ ಅಂಡರಲ್ಲಿ ಬರೋವಂಥ ಯಾವುದೇ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದ್ರೂ ಕೂಡ ಈ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಹಾಗಾಗಿ ಒಂದನ್ನು ಮಾಡಿಸ್ಕೊಂಡು ಇಟ್ಕೊಂಡಿರೋ, ಓಕೆನಾ. ಸೊ ಈ ಒಂದು ಸೆಂಟ್ರಲ್ ಗೌರ್ನಮೆಂಟು ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ಎಲ್ಲಿ ಮಾಡಿಸ್ಬೇಕು ಅಂತ ಅಂದರೆ ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಅಂತ ಇರ್ತಾರೆ, ಆ ಒಂದು ಕಚೇರಿಗೆ ಹೋಗ್ಬಿಟ್ಟು ನೀವು ಮಾಡಿಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಗ್ರಾಮ್ 1 ಅಥವಾ ಬೆಂಗಳೂರು 1 ಈ ಒಂದು ಕಚೇರಿಗಳಿಗೆ ಹೋಗ್ಬಿಟ್ಟು ನೀವು ಈ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸೋದಕ್ಕೆ ನಿಮಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳೋದಾದರೆ, ಮೊದಲನೇದಾಗಿ ನಿಮ್ಮ ಹತ್ರ ಸ್ಟೇಟ್ ಗೌರ್ನಮೆಂಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಲೇಬೇಕಾಗತ್ತೆ. ಸೊ ಸ್ಟೇಟು ಕ್ಯಾಸ್ಟ್ ಸರ್ಟಿಫಿಕೇಟು ನಿಮ್ಮ ಹತ್ರ ಇರಬೇಕು ಒಂದು. ಇನ್ನೊಂದು ಐಡೆಂಟಿಟಿ ಪ್ರೂಫಿಗೋಸ್ಕರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಹಾಗೆಯೇ ರೇಷನ್ ಕಾರ್ಡು ಅಥವಾ ಅವೆರಡರಲ್ಲೊಂದು, ರೇಷನ್ ಕಾರ್ಡು ಅಥವಾ ಇದು ವೋಟರ್ ID ಇವೆರಡರಲ್ಲಿ ಒಂದು ಇರಬೇಕಾಗತ್ತೆ. ಹಾಗೆ ಬರ್ತ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ನೀವು ಶಾಲಾ ದಾಖಲಾತಿನ ತೊಗೊಂಡೋಗ್ಬೇಕಾಗತ್ತೆ. ಅದ್ರ ಜೊತೆಗೆ ನಿಮ್ಮ ತಂದೆ ತಾಯಿ ಇಬ್ಬರದೂ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟು ಇಷ್ಟನ್ನು ತೊಗೊಂಡೋಗ್ಬೇಕು. ಜೊತೆಗೆ 2 ಪಾಸ್ಪೋರ್ಟ್ ಸೈಜ್ದು ಫೋಟೋ, ಇಷ್ಟು ಕೂಡ ಡಾಕ್ಯುಮೆಂಟ್ಸು ನಿಮಗೆ ಬೇಕಾಗತ್ತೆ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ನೂ ಕೂಡ ಜೆರಾಕ್ಸ್ ಹಾಕಿಸ್ಬಿಟ್ಟು ತೊಗೊಂಡೋಗಿದ್ದಾದಮೇಲೆ ನೀವು ತಹಸೀಲ್ದಾರ್ ಕಚೇರಿಗೆ ಹೋಗ್ಬಿಟ್ಟು ಅಲ್ಲಿ ಈ ರೀತಿಯಾಗಿ ಹೇಳಬೇಕಾಗತ್ತೆ, ಸೆಂಟ್ರಲ್ ಗೌರ್ನಮೆಂಟು ಕ್ಯಾಸ್ಟ್ ಸರ್ಟಿಫಿಕೇಟು ಮಾಡಿಸ್ಬೇಕು. ಸೊ ಅದಕ್ಕೆ ಒಂದು ಅರ್ಜಿ ಬರುತ್ತಲ್ವ, ಅದನ್ನು ಕೊಡಿ ಅಂತ ಕೇಳಿದ್ರೆ ಅವರು ಕೊಡ್ತಾರೆ. ಆ ಅರ್ಜಿನ ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು, ಏನೂ ತಪ್ಪು ಮಾಡದೆ ನೀಟಾಗಿ ಫಿಲ್ ಮಾಡ್ಕೊಂಡಿದ್ದು ಆದಮೇಲೆ ಆ ಒಂದು ಅರ್ಜಿ ಜೊತೆಗೆ ನೀವು ತಗೊಂಡೋಗಿರೋಂಥ ಅಷ್ಟು ಡಾಕ್ಯುಮೆಂಟ್ಸ್ನೂ ಕೂಡ ಅಟ್ಯಾಚ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ನೀವು ಒಂದು ಲೆಟರ್ ಕೂಡ
ಬರಿಬೇಕಾಗತ್ತೆ. ಟು ತಹಸೀಲ್ದಾರು ನಿಮ್ಮ ಯಾವುದು ಕಚೇರಿ ಇರುತ್ತೆ ಆ ಊರೆಲ್ಲ ಹಾಕಿಬಿಟ್ಟು ಸಬ್ಜೆಕ್ಟ್ ಏನು ಬೇಕು, ಈಗ ಈ ಥರ ಸೆಂಟ್ರಲ್ ಗೌರ್ನಮೆಂಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿದೆ, ಯಾವ ಪರ್ಪಸ್ಸಿಗೆ ಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ GDS ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಎಕ್ಸಾಮ್ ಬರಿತಾ ಇರ್ಬೋದು. ಸೊ ಈ ಥರ ನಮ್ಮದು ಸೆಲೆಕ್ಷನ್ ಆಗಿದೆ, ಹಾಗಾಗಿ ನಮಗೆ ಸೆಂಟ್ರಲ್ ಗೌರ್ನಮೆಂಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿಬಿಟ್ಟು ಒಂದು ಲೆಟರ್ನ ಬರೆದ್ಬಿಟ್ಟು ಕೆಳಗಡೆ ಸೈನ್ ಹಾಕ್ಬಿಟ್ಟು ಆ ಒಂದು ಅರ್ಜಿ ಅದ್ರ ಜೊತೆಗೆ ನಿಮ್ಮ ಲೆಟರು ಮತ್ತು ಇರುವಂತಹ ಡಾಕ್ಯುಮೆಂಟ್ಸ್ನು ಕೂಡ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಅದಾದಮೇಲೆ ನೀವು ಅದಕ್ಕೆ ಗೌರ್ನಮೆಂಟ್ ಒಬ್ಬರು ಆಫೀಸರ್ ಇರ್ತಾರಲ್ವ, ಯಾರಾದರೂ ಆಗಿರ್ಬೋದು, ಈಗ ಒಬ್ಬರು ಪ್ರೊಫೆಸರ್ ಆಗಿರ್ಬೋದು, ಡಾಕ್ಟರ್ಸು ಈ ಥರ. ಸೊ ಅಂಥವರಿಂದ ಎಲ್ಲದಕ್ಕೂ ಕೂಡ ಒಂದು ಸೈನು ಮತ್ತು ಸಿಗ್ನೇಚರ್ ಹಾಕಿಸ್ಬೇಕಾಗತ್ತೆ, ಅಂದರೆ ಅಟೆಸ್ಟೇಷನ್ ಮಾಡಿಸ್ಬೇಕಾಗತ್ತೆ. ಸೊ ಅಷ್ಟು ಸೈನ್ ಹಾಕಿಸ್ಕೊಂಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಬನ್ನಿ, ಓಕೆನಾ. ಅದಾದಮೇಲೆ ಒಂದು 15ರಿಂದ 30 ದಿನದ ಒಳಗಡೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬರುತ್ತೆ. ಸೊ ಇವಾಗ ನೀವು ಅಪ್ಲೈ ಮಾಡಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಯೋ ಅಷ್ಟರಲ್ಲಿ ನಿಮಗೆ ಆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಇನ್ನೂ ಮುಂಚೆನೇ ಸಿಗುತ್ತೆ, ಬಟ್ ಮ್ಯಾಕ್ಸಿಮಮ್ ಅಂದರೆ ಅಷ್ಟು ದಿವಸ ಆಗ್ಬೋದು, ಅಷ್ಟರೊಳಗಡೆ ನೀವು ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಥರ ನೀವು ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಎಷ್ಟೋ ಜನ ಇದೇ ಕಾರಣಕ್ಕೆ ರಿಜೆಕ್ಟ್ ಆಗಿದ್ದಾರೆ. ಸೊ ಅವರು ಏನಂತಂದರೆ ಸ್ಟೇಟಲ್ಲಿ ಬೇರೆ ಕ್ಯಾಸ್ಟ್ ಇದ್ದಾಗ ಆ ಕ್ಯಾಸ್ಟ್ ಪ್ರಕಾರ ಅವರು ಹಾಕಿರ್ತಾರೆ, ಬಟ್ ಇದು ಸೆಂಟ್ರಲ್ ಗೌರ್ನಮೆಂಟ್ ಅಂಡರಲ್ಲಿ ಬರೋದ್ರಿಂದ ಆ ಸೆಂಟ್ರಲ್ ಗೌರ್ನಮೆಂಟ್ ಸರ್ಟಿಫಿಕೇಟೇ ಕೇಳ್ತಾರೆ. ಹಾಗಾಗಿ ನಿಮ್ಮ ಹತ್ರ ಎರಡೂ ಕೂಡ ಇದ್ದರೆ ತುಂಬ ಒಳ್ಳೆಯದು. ಸೊ ಆದಷ್ಟು ಈ ಒಂದು ಸರ್ಟಿಫಿಕೇಟ್ನ ಮಾಡಿಸೋದಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟು ಇದಕ್ಕೆ ಏನಾದರೂ ಅಮೌಂಟ್ ಖರ್ಚು ಆಗುತ್ತಾ ಅಂತಂದರೆ ಖಂಡಿತ ಇಲ್ಲ. ಯಾವುದೇ ರೀತಿಯಾದಂತಹ ನೀವು ದುಡ್ಡನ್ನ ಕೊಡುವಂಥ ಅವಶ್ಯಕತೆ ಇಲ್ಲ. ಫ್ರೀ ಆಫ್ ಕಾಸ್ಟಲ್ಲಿ ನೀವು ಈ ಒಂದು ಸರ್ಟಿಫಿಕೇಟ್ನ ತೊಗೊಳ್ಬೋದು. ಆನ್ಲೈನಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಸೊ ನೀವು ಸೈಬರ್ಗೆ ಹೋಗ್ಬಿಟ್ಟು ಅಪ್ಲೈ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ. ಅದಕ್ಕಿಂತ ಬೆಸ್ಟ್ ಅಂತಂದರೆ ಆಫ್ಲೈನಲ್ಲಿ ಇದೇ ರೀತಿಯಾಗಿ ಅರ್ಜಿಯನ್ನು ಸಬ್ಮಿಟ್ ಮಾಡಿದ್ರೆ ಆರಾಮಾಗಿ ನೀವು ಸೆಂಟ್ರಲ್ ಗೌರ್ನಮೆಂಟ್ ಅದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ತೊಗೊಳ್ಬೋದು, ಓಕೆನಾ. ಈ ಒಂದು ಸರ್ಟಿಫಿಕೇಟ್ ಜೊತೆಗೆ ಮತ್ತಷ್ಟು ಡಾಕ್ಯುಮೆಂಟ್ಸ್ ಕೂಡ ನಿಮಗೆ ಬೇಕಾಗತ್ತೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ದು ಕೂಡ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತೂ ತುಂಬಾ ಇಂಪಾರ್ಟೆಂಟು, ಏಕೆಂತಂದರೆ ಕ್ಯಾಸ್ಟ್ ಮೇಲೇ ಸೆಲೆಕ್ಟ್ ಆಗಿರ್ತಾರೆ ಅಲ್ವಾ ಈ ಒಂದು ಇದರಲ್ಲಿ. ಹಾಗಾಗಿ SC ST ಸರ್ಟಿಫಿಕೇಟು, OBCಗೆ OBC ಸರ್ಟಿಫಿಕೇಟ್ ಬೇಕು, SC STಗೆ SC ST ಸರ್ಟಿಫಿಕೇಟ್ ಬೇಕು. ಈ ಥರ ನೀವು ಯಾವ ಕ್ಯಾಸ್ಟ್ ಇದ್ದೀರಾ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಅಂದರೆ UR ಅಂತ ಹಾಕಿರ್ತೀರಲ್ವ, ಅನ್ರಿಸರ್ವ್ಡ್ ಕೆಟಗರಿ. ಈ ಒಂದು ಕೆಟಗರಿನಲ್ಲಿ ನೀವೇನಾದರೂ ಸೆಲೆಕ್ಟ್ ಆಗಿದ್ದೀರಾ ಅಥವಾ URಗೆ ಮಾತ್ರ ಅಪ್ಲೈ ಮಾಡಿದ್ದೀರಾ ಅಂತಂದರೆ, ಅಂದರೆ OBCನಲ್ಲಿ ನಿಮ್ಮ ಕೆಟಗರಿ ಬರ್ತಾ ಇಲ್ಲ, SC STನಲ್ಲಿ ನಿಮ್ಮ ಕೆಟಗರಿ ಬಂದಿಲ್ಲ, ಜಸ್ಟ್ ನೀವು URಗೆ ಅಪ್ಲೈ ಮಾಡಿದ್ದೀರಾ ಅಂತಂದರೆ ನಿಮಗೆ ಯಾವುದೇ ಕ್ಯಾಸ್ಟ್ ಸರ್ಟಿಫಿಕೇಟ್ದು ಅವಶ್ಯಕತೆ ಇರೋದಿಲ್ಲ. ಯಾಕೆಂತಂದರೆ ಅಲ್ಲಿ ಯಾವುದೇ ಕೆಟಗರಿ ಮೇಲೆ ನಿಮ್ಮ ಸೆಲೆಕ್ಷನ್ ಆಗಿರೋದಿಲ್ಲ, ಈ ಕೆಟಗರಿಗೆ ಪ್ರಿಫರೆನ್ಸೇ ಇರೋದಿಲ್ಲ, ಓಕೆನಾ. ಅಂಥವರು ತಲೆ ಕೆಡಿಸ್ಕೊಳೋ ಅಂಥ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ನೀವು ಮಾಡಿಸೋದಿದ್ರೆ ಮಾಡಿಸ್ಬೋದು, ಓಕೆನಾ. ಸೊ URಗೆ ಯಾವುದೇ ರೀತಿ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೂಡ ಕೇಳೋದಿಲ್ಲ. ಅನ್ರಿಸರ್ವ್ಡ್ ಅಂತ ಅಂದರೆ ಯಾವುದೇ ಕೆಟಗರಿ ಅಲ್ಲಿ ಅದು ರಿಸರ್ವ್ ಆಗಿರೋದಿಲ್ಲ, ಓಕೆನಾ. ಸೊ ನೀವೇನಾದರೂ OBC SC ST ಈ ರೀತಿ ಕ್ಯಾಸ್ಟ್ ಅವ್ರು ಆಗಿದ್ದರೆ ನೀವು ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮಿಕ್ಕಿರೋಂಥ ಡಾಕ್ಯುಮೆಂಟ್ಸ್, ಈಗ ಮೆಡಿಕಲ್ ಸರ್ಟಿಫಿಕೇಟು ಯಾವ ರೀತಿಯಾಗಿ ರೆಡಿ ಮಾಡಿಸ್ಬೇಕು ಅಂತಲೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಿದ್ದರೆ ನೋಡ್ಕೊಳ್ಳಿ. ಇನ್ನು ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾ ಬೇಡವಾ ಅದು ಕೂಡ ವಿಡಿಯೋದಲ್ಲಿದೆ. ಸೊ ಎಲ್ಲನೂ ಕೂಡ ನನ್ನದು GDS ರಿಲೇಟೆಡ್ ಪ್ರತಿಯೊಂದು ವೀಡಿಯೋಸ್ ಕೂಡ ಇದೆ, ನೀವು ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ಎಲ್ಲ ವಿಷಯನೂ ಕೂಡ ನಿಮಗೆ ಸಿಗುತ್ತೆ. ಇನ್ನೂ ಏನಾದರೂ ಡೌಟ್ಸ್ ಇದೆ ನಿಮಗೆ ಅಂತ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಇನ್ನೇನು ರಿಸಲ್ಟ್ ಬರ್ತಾಯಿದೆ, ಎಲ್ಲ ಡಾಕ್ಯುಮೆಂಟ್ಸು ಕೂಡ ರೆಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.